ಶೇವಿಂಗು ಮೀಸೆ ಒಂದೇ ಬಾಕಿ ಇದೆ. ಬಟ್ ಇಲ್ಲಿ ನೋಡಿ, ಇವತ್ತಂತೂ ಕ್ರೇಜಿ ಡೇ. ನಾನು ಲೈಫಲ್ಲೇ ಫಸ್ಟ್ ಟೈಮು ನಿಮಗೆ ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಮೀಸೆ ತೆಗಿತಾ ಇದ್ದೀನಿ, ಜೊತೆಗೆ ಬಿಯರ್ಡು ಗೊತ್ತಿಲ್ಲ, ಅಂದರೆ ಟ್ರಿಮ್ ಮಾಡಿದ್ದೀನಿ ಇದಕ್ಕೂ ಮುಂಚೆ. ಸೊ ಇವತ್ತು ಫಸ್ಟ್ ಟೈಮ್ ತೆಗಿತಾ ಇರೋದು. ಏನು ಬ್ಯಾಕ್ಗ್ರೌಂಡ್ ಚೆನ್ನಾಗೇ ಬರ್ತಿಲ್ವಲ್ಲ? ಓಕೆ, ಪರವಾಗಿಲ್ಲ. ಇವಾಗ ರೂಮಲ್ಲೇ ಮಾಡೋದ್ರಿಂದ ರೂಮಲ್ಲೇ ವೀಡಿಯೋ ಮಾಡಬೇಕಲ್ವಾ. ಸೊ ಮೀಸೆ ತೆಗಿತಾ ಇದ್ದೀನಿ. ಯಾವಾಗ ನನಗೆ ಇವಾಗ ಸ್ಟಾರ್ಟ್ ಆಗಿರೋದು ಒಂದು ಯಾವಾಗಿಂದ ಬಂತು ಆವಾಗಿಂದ ತೆಗ್ದಿಲ್ಲ ಅನ್ಕೋಬಿಡಿ. ಹುಟ್ಟಿದಲ್ಲಿಂದ ತೆಗ್ದಿಲ್ಲ ಅಂದರೆ ನೀವು ಹುಟ್ಟಿದಲ್ಲಿಂದ ಮೀಸೆ ಬಂದಿತ್ತಾ ಅಂತೆಲ್ಲ ಕೇಳೋರು ಇದ್ದೀರಾ. ಸೊ ಲುಕ್ ಹೆಂಗಿರುತ್ತೆ ನೋಡೋಣ. ನೆನ್ನೆ ಸ್ಟೇರ್ ಕಟ್ ಮಾಡಿದ್ದೀನಿ, ಟ್ರಿಮ್ ಅಲ್ಲಿ ಮಾಡಿಸಿಲ್ಲ, ನಾನಿಲ್ಲೇ ಶೇವ್ ಮಾಡೋಣ ಅಂತ. ಫಸ್ಟ್ ಟೈಮ್ ಆ್ಯಕ್ಚುಲಿ ಶೇವ್ ಅಷ್ಟೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಇದು ಟ್ರಿಮ್ ಮಾಡಿದ್ದೀನಿ, ಶೇವ್ ಮಾಡಿಲ್ಲ. ಇದು ಶೇವ್ ಮಾಡಿ ಸೊ ಮೀಸೆನೂ ತೆಗೆದು ಯಾವ ಥರ ಬರುತ್ತೆ ನೋಡೋಣ. ನೀವು ವೆಯ್ಟ್ ಮಾಡಿ, ಸೀದಾ ತೋರಿಸ್ಲಾ ಇಲ್ಲ ಸ್ವಲ್ಪ ಗ್ಲಿಮ್ಸ್ ಎಲ್ಲ ಬೇಕಾ ನಿಮಗೆ? ನೋಡಿ ಯಾವ ಥರ ಸ್ವಲ್ಪ ಶೇವ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಿದ್ಯಾ? ಶೇವ್ ಮಾಡೋಣ ಇವಾಗ. ಫೈನಲ್ ಲುಕ್ ನೋಡ್ಕೊಬಿಡಿ. ಸೀದಾ ಶೇವ್ ಮಾಡಿ ಸಿಗ್ತೀನಿ. ಹೌದು. ಇವಾಗ ಶೇವಿಂಗು ಮೀಸೆ ಒಂದೇ ಬಾಕಿ ಇದೆ. ಬಟ್ ಇಲ್ಲಿ ನೋಡಿ, ಕಟ್ಟಾಗ್ಬಿಟ್ಟಿದ್ದೀನಿ. ಲಿಟ್ರಲಿ ನನ್ನ ಈ ಥರ ನಾನು ಯಾವತ್ತೂ ನೋಡಿ ಎಷ್ಟು ವರ್ಷ ಆಯಿತು ಗುರು ಮೀಸೆ ಇಲ್ಲದೆ ನೋಡಿ. ಶಪ್ಪ ಅದು ಹೆಂಗೆ ಏನೋ ಅನಿಸ್ತಿದೆ. ಶೇವಿಂಗ್ ಎಲ್ಲ ಕ್ಲಿಯರಾಗಿ ಆಗೈತಾ ಏನೋ ಅಂತೂ ಏನೋ ಮುಳ್ಳು ಸಿಗ್ತಾಯಿದೆ. ಇಲ್ಲೊಂದು ಕಟ್ಟಾಗೋಗ್ಬಿಟ್ಟಿದ್ದೆ, ಬ್ಲೀಡಿಂಗ್ ಆಯ್ತಾನೆ ಐತಾ. ಮೀಸೆ ತೆಗೆದ ಮೇಲೆ ಏನಾಯಿತು ಗೊತ್ತಿಲ್ಲ, ಏನೋ ತುಂಬ ಡಿಫ್ರೆಂಟ್ ಕಾಣಿಸ್ತಾಯಿದೆ ಹೆಂಗರು. ನನಗೆ ಗೊತ್ತಿಲ್ಲ, ನಾನಂತೂ ಮೀಸೆ ತೆಗಿತೀನಿ ಅಂತ ಇನ್ನೊಂದ್ಸಲ. ಅನ್ಕೊಂಡಂಗಂತೂ ಕಾಣಿಸ್ತಿಲ್ವಲ್ಲ ಗುರು, ಮೇಲೆ ಲಿಪ್ಸೇ ಇಲ್ವಲ್ಲ ಅನ್ನೋ ಥರ ಅನಿಸ್ತಾಯಿದೆ ನನಗೆ. ಅಯ್ಯಪ್ಪ, ಇಲ್ಲೆಲ್ಲ ಉರಿತಾ ಇದೆ. ಹಿಂಗೆ ಕಾಣಿಸ್ತೀನಿ ನಾನು ವಿತೌಟ್ ಬಿಯರ್ಡ್ ಆ್ಯಂಡ್ ಮೀಸೆ. ಹೆಂಗೆ ಕಾಣಿಸ್ತಿದೆ ನಿಮ್ಮ ಪ್ರಕಾರ? ಬೇಡ, ನೀವು ಕಮೆಂಟ್ ಹಾಕೋದೇ ಬೇಡ. ನೋಡಿ ನೀವೇನಾಗ್ತೀರಿ ಅಂತ ಚೆನ್ನಾಗುತ್ತಿದೆ. ಹೆಂಗೆ ಕಾಣಿಸ್ತಿದ್ದೀನಿ ನೋಡೋಣ. ಇಷ್ಟೇ. ಇದು ತೆಗೆದ್ಮೇಲೆ ಸ್ವಲ್ಪ ವಿಯರ್ಡ್ ತಲೆ ಸ್ವಲ್ಪ ಇದಾಗ್ಬಿಟ್ಟಿದೆ ಗೈಸ್. ಅಷ್ಟೇ. ಲೈಕ್ ಮಾಡಿ, ಬಾಯ್, ಟಾಟಾ.